ಜಾಮೀನು ಮಂಜೂರು ಹಿನ್ನೆಲೆ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನ್ಯಾಯಾಲಯದ ಈ ತೀರ್ಪು ಬೇಸರ ತರಿಸಿದೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ವಕೀಲರ ಜೊತೆ ಚರ್ಚಿಸಿ ಕಾನೂನು ಹೋರಾಟವನ್ನ ನಡೆಸ್ತೇವೆ. ತಡೆಯಾಜ್ಞೆ ಯಾಕೆ ನೀಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಗುರುನಾಥ್ ಹೇಳಿರುವಂತದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ವಿಠ್ಠಲ ಕರಡಿಗುಡ್ಡ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿರುವುದಕ್ಕೆ ಇದೀಗ ಬೆಂಗಳೂರಿನ ಹೈಕೋರ್ಟ್ ಏನು ತಡೆಯನ್ನ ನೀಡಿ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ನಮ್ಮೊಂದಿಗೆ ಇದೀಗ ಮೃತ ಯೋಗೇಶ್ ಗೌಡ ಸಹೋದರಾಗಿರ್ತಕ್ಕಂಥ ಗುರುನಾಥ್ ಗೌಡ ಅವರು ನಮ್ಮೊಂದಿಗಿರುವಂಥದ್ದು. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸ್ಟೇಯನ್ನು ನೀಡಿ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ? ನಾವೇನು 10 ವರ್ಷದಿಂದ ಹೋರಾಟ ಏನು ಮಾಡ್ಕೊತಾ ಬಂದಿದ್ದೀವಿ. ಅದರ ಪ್ರಕಾರ 10 ವರ್ಷಕ್ಕೆ ನಮಗೆ ಜಿಲ್ಲಾ ಜನಪ್ರತಿನಿಧಿ ನ್ಯಾಯಾಲಯದೊಳಗೆ ನಮಗೆ ನ್ಯಾಯ ಸಿಕ್ಕಿತ್ತು. ಅದರ ಪ್ರಕಾರ ಇವತ್ತು ಅವರು ಅದನ್ನ ಆದೇಶ ಇಟ್ಕೊಂಡು ಅವರು ಹೈಕೋರ್ಟ್ಗೆ ಹೋಗ್ಯಾರ. ಹೈಕೋರ್ಟ್ ಏನು ಅವ್ರಿಗೆ ಆದೇಶ ಕೊಟ್ಟೈತಿ. ಆ ಆದೇಶ ಪ್ರತಿ ತಗೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ ಎಷ್ಟು ದಿನ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೀವಿ. ಜನಪ್ರತಿನಿಧಿ ನ್ಯಾಯಾಲಯ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಇವತ್ತು ಹೈಕೋರ್ಟ್ ಅದನ್ನು ತಡೆ ನೀಡಿ ಜಾಮೀನು ಕೊಟ್ಟಿದೆ. ಈ ಬಗ್ಗೆ ಏನು ಹೇಳ್ತಾರೆ? ಏನಿಲ್ಲ, ಅವ್ರಿಗೆ ಜಾಮೀನು ಯಾವ ಇದರಿಂದ ಕೊಟ್ಟಾರ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. ಅದ್ರ ಪ್ರಕಾರ ಅವ್ರು ಏನು ಆದೇಶ ತಗೊಂಡು ಜನಪ್ರತಿನಿಧಿ ಆದೇಶ ತಗೊಂಡೇನು ಹೋಗ್ಯಾರ. ಅವ್ರ ಆದೇಶ ಏನಾಗೈತಿ ನಾನು ಅದನ್ನ ನೋಡ್ಕೊಂಡು ನಾವು ಸುಪ್ರೀಂ ಕೋರ್ಟ್ ಹೋಗುವಂಥದ್ದನ್ನು ನಾವು ಏನು ನೀವು ಅಂದ್ಕೊಂಡಿದ್ರಾ ಸರ್ ಜಾಮೀನು ಸಿಗ್ಬೋದು ಅವ್ರಿಗೆ ಅಂತ? ಇಲ್ಲ, ನಮಗೆ ಜಾಮೀನು ಸಿಗ್ತೈತಿ ಅನ್ನುವಂಥ ಭರವಸೆ ಯಾಕೆ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಜೀವಾವಧಿ ಕೊಟ್ಟಾಗ ಜಾಮೀನು ಎಲ್ಲಿ ಕೊಟ್ಟಿದ್ದಿಲ್ಲ. ಇದು ಫಸ್ಟ್ ಕೇಸು ಅನ್ನುವಂಥದ್ದನ್ನು ನಮಗೆ, ಯಾಕಂದ್ರೆ ನಮಗೆ ಅವ್ರಿಗೇನು ಸಜಾ ಕೊಟ್ಟಾಗ ಇದು ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅನ್ನುವಂಥದ್ದು ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು ಅನ್ನುವಂಥದ್ದು ಒಂದು ತೋರಿಸ್ಕೊಟ್ಟಿತ್ತು ಜನಪ್ರತಿನಿಧಿ ನ್ಯಾಯಾಲಯ. ಇವತ್ತು ಈ ಆದೇಶ ಇವರು ಆ ಆದೇಶ ಇಟ್ಕೊಂಡು ಇವ್ರು ಹೋದಾಗ ಇವ್ರು ಏನು ಆದೇಶ ಮಾಡ್ಯಾರ ನೋಡ್ಕೊಂಡು ನಾವು ಅದನ್ನ ಸುಪ್ರೀಂ ಕೋರ್ಟ್ ಹೋಗುವಂಥದ್ದು. ಈಗ ನಿಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಯಾವಾಗ ನೀವು ಸುಪ್ರೀಂ ಕೋರ್ಟಿಗೆ? ಇಲ್ಲ, ಅದನ್ನ ಇವತ್ತು ಆದೇಶ ಅವ್ರು ಅಲ್ಲಿ ಏನು ಆದೇಶ ಮಾಡ್ಯಾರ ಆ ಆದೇಶ ನಮ್ಮ ವಕೀಲರು ತಗೊಂಡಾಗ ಅವ್ರು ಏನು ನಮ್ಮನ್ನು ಕರೆದ್ರಂದ್ರೆ ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ನಾವು ಮುಂದುವರಿಸುವಂಥದ್ದನ್ನು ನಾವು ಇದಷ್ಟು ಏನು ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಹೇಳ್ತಿರುವಂಥದ್ದು ಏನು ಹೈಕೋರ್ಟ್ನ ಆದೇಶ ಪ್ರತಿಯನ್ನು ಪಡೆದುಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನ ಇದೀಗ ಅವರು ಹೇಳ್ತಿರುವಂಥದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಕನ್ನಡ ನ್ಯೂಸ್.